ನೀವು ಕೈ ಕಟ್ಕೊಂಡು ಮುಂದೆ ಸ್ಟೇಷನ್ ಈ ರೀತಿ ಅಸಹಾಯಕರು ನಾವು ಅಂತ ಹೇಳುವಂತ ವಿಚಾರಗಳು ಸರಿಯಲ್ಲ. ಇವತ್ತು 8ನೇ ತಾರೀಕು ನವೀಕರಣ ಕಣಗೆ 9 ಆಗ್ತದೆ. ನಮ್ಗೆ ಅಂದ್ರೆ ಏನಾಗಿದೆ, ಹುಡುಗರು ಎಲ್ಲರೂ ಕೂಡ ರಕ್ಷಣೆ ಮಾಡೋಕ್ಕೋಸ್ಕರ ಸಂದರ್ಭದಲ್ಲಿ ಸಿಬ್ಬಂದಿ ಇಲ್ಲ. ನನ್ನ ಸಂಬಂಧ ಅಲ್ಲ, ಇವತ್ತು ಸಾಗರದಲ್ಲಿ ಒಂದು ರಂಜಾನ್ ನಡೀತದೆ, ಇಲ್ಲಿ ಅನಂತಪುರ ಜಾತ್ರೆ ನಡೀತದೆ, ಸುತ್ತಮುತ್ತಲ ಎಷ್ಟು ಜಾತ್ರೆ ನಿಮಗೆ ಸಿಬ್ಬಂದಿಗೂ ಕೊರತೆ ಅಂತಂದ್ರೆ ನಾಚಿಕೆಡಾಗಬೇಕು ಸರ್. ನಿಮಗೆ ನಾಚಿಕೆಡಾಗುವಂತ ಕೆಲಸ ಅಲ್ವಾ ನಮಗೆ ಮಾಡೋಕ್ಕಾಗಲ್ಲ. ನಾವೇನ್ ಇಲ್ಲ ಬಿಟ್ಬಿಡಿ, ನಾವೆಲ್ಲ ರಕ್ಷಣೆ ಮಾಡಕ್ ನಿಂತೀವಿ ಅಂತ ಹೇಳ್ತೇವೆ. ಹುಡುಗರು ಮಾಡ್ತೀವಿ, ನಾವು ಮಾಡಕ್ ರೆಡಿ ಇದ್ದೀವಿ. ಇನ್ಫಾರ್ಮೇಶನ್ ಯೂತ್ ಮೂಲಕ ಕಳಿಸ್ತೀವಿ. ಬೆಳಗ್ಗೆ 10 ಗಂಟೆಗೆ. ಎರಡನೇದು, ಏನೇ ಇದ್ರು ಕೂಡ ಪ್ರೋಗ್ರೆಸ್ ರಿಪೋರ್ಟ್ ನಾವು ಮಾಡ್ಕೊಳ್ತೀವಿ. ನಮ್ದು ಇಲ್ಲ ಅಂತಂದ್ರೆ ಏನ್ ಆಕ್ಷನ್ಸ್ ತಗೊಳ್ಬೇಕು ಟೌನ್ ಸ್ಟೇಷನ್, ಯಾಕಂದ್ರೆ ಟೌನಿಗೆ ಸಂಬಂಧಪಟ್ಟಂತೆ ಏನಿದೆ ಅದನ್ನೆಲ್ಲ ಆಕ್ಷನ್ಸ್ ಬದ್ಧ ಅಂತ ಹೇಳ್ತಾರೆ. ಈ ತರ ಸೀಸನ್ ಟೈಮಲ್ಲಿ ವೆರಿ ಸೆನ್ಸಿಟಿವ್. ಸುತ್ತಮುತ್ತಲು ಎಲ್ಲ ಕಡೆ ಜಾತ್ರೆಗಳು ನಡೀತಾರೆ. ಇಂಥ ಸಂದರ್ಭದಲ್ಲಿ ನೀವು ಬೇಕಾದ ಕಡೆಯಿಂದ ತರಿಸಲೇಬೇಕು. ಅಟ್ಲೀಸ್ಟ್ ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ಕೊಳ್ಳೋಕೆ ಅವಕಾಶ ಇದ್ರು ಕೂಡ ಇದು ನಿಮ್ಮ ನೆಗ್ಲಿಜೆನ್ಸಿ. ನಡೆದ ಮೇಲೆ ನೀವು ಬಂದ್ರೆ ಏನು ಉಪಯೋಗ? ನೀವಿರೋದು ಘಟನೆ ನಡೆಯೋಕ್ಕಿಂತ ಮುಂಚೆ ತಡೆಯೋಕ್ಕೋಸ್ಕರ ಇಲ್ಲ, ನಮ್ಗೆ ಆಗಲ್ಲ ಅಂತ ಹೇಳ್ರಿ, ಹುಡುಗರೇ ಮಾಡ್ತೀವಿ ಅಂತ ಮಾಡಕ್ ಕಂಡಿದ್ದಾರೆ. 4 ರೋಡಿಗೆ ಕರೆಕ್ಟ್ ನಾಕಬಂದಿ ಹಾಕಿದ್ರೆ ಅಟ್ಲೀಸ್ಟ್ ಒಂದಿಷ್ಟು ವ್ಯವಸ್ಥೆಗಳನ್ನು ತಡೀತಿತ್ತು. ನಾನು ಎಸ್ ಪಿ ಸಾಹೇಬ್ರ ಮಾತಾಡಿ ಏನು ಆಕ್ಷನ್ ತಗೊಳ್ತೀನಿ.